ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಮತ್ತು ಜಿ.ಪಿ. ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಳ. ಮನೆಯಿಂದ ಹೋದಂಥ ಅರ್ಜುನ್ ಭಾರ್ಗವಿ ಮತ್ತೆ ಮನೆಗೆ ವಾಪಸ್ ಆದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನ್ ಮನೆ ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಕಾರಣ ಬೃಂದ ಅಂತಲೇ ಹೇಳ್ಬೋದು. ಜಿ.ಪಿ. ಅರ್ಜುನ್ ಮತ್ತು ಭಾರ್ಗವಿಯನ್ನು ನೋಡಿದ್ರೆ ನನಗೆ ಸೋಲಾಗಿದೆ ಅನ್ನೋದೇ ನೆನಪಾಗುತ್ತೆ. ನಿಜಕ್ಕೂ ಕೂಡ ಇದರ ಬದಲಾಗಿ ಹೊಟ್ಟೆ ಹಸ್ಕೊಂಡು ಇದ್ಬಿಡೋದೇ ವಾಸೆ ಅನ್ನಿಸ್ತದೆ ಅಂತ ಹೇಳಿ ಜಿ.ಪಿ. ಪಾಟೀಲ್ ಹೇಳ್ತಾರೆ. ಈ ಒಂದು ಮಾತು ಅರ್ಜುನ್ಗೂ ಕೂಡ ಗೊತ್ತದೆ. ಇದೇ ಮಾತನ್ನು ಬೃಂದ ಬಂದು ಅರ್ಜುನ್ ಹತ್ರ ಹೇಳ್ತಾಳ. ಇಲ್ಲಿ ಮಾವ ಡಿಪ್ರೆಷನ್ನಿಂದ ಹೊರಗಡೆ ಬರಬೇಕು, ಮಾವನ ಕೋಪ ಕಡಿಮೆ ಆಗಬೇಕು, ಜೊತೆಗೆ ಭಾರ್ಗವಿ ಬಗ್ಗೆ ಕೂಡ ಇಡೀ ಮನೆಯವ್ರಿಗೆ ಮೊದಲೇ ಆಗ್ತಾ ಇರಲಿಲ್ಲ. ಈಗ ಮಾವನಿಗೆ ಸೋಲಾಗಿರೋದ್ರಿಂದ ಇನ್ನೂ ಕೂಡ ಅವಳ ಬಗ್ಗೆ ಇರೋ ಕೋಪ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕೂಡ ಸರಿ ಹೋಗಬೇಕು ಅಂದರೆ ಒಂದಷ್ಟು ದಿನಗಳ ಕಾಲ ನೀನು ಆ ಭಾರ್ಗವಿಯನ್ನು ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ. ಮೊದಲಲ್ಲಿ ಅರ್ಜುನ್ ಸರಿ ಆಯಿತು ಅಂತ ಒಪ್ಕೊಂಡು ಬೇರೆ ಮನೆ ಮಾಡೋದಕ್ಕೆ ತೀರ್ಮಾನ ಮಾಡ್ಕೋತಾರೆ. ಬಟ್ ಬೃಂದಾಗೆ ಸ್ವಲ್ಪ ಕೂಡ ಇಷ್ಟ ಅಲ್ಲ. ಬಿಕಾಸ್ ಬೃಂದ ಉದ್ದೇಶ ಅಪ್ಪ ಮಗನ ನಡುವೆ ತಂದು ಹಾಕೋದಾಗಿದೆ. ಅದೇ ಕಾರಣಕ್ಕೆ ನಾನು ನಿನ್ನನ್ನು ಸ್ವಲ್ಪ ದಿನದಷ್ಟೇ ಮಟ್ಟಿಗೆ ಹೋಗು ಅಂತ ಹೇಳಿದ್ದು ಅರ್ಜುನ. ಅಪ್ಪ ಅಮ್ಮಂಗೆ ನಿಜಕ್ಕೂ ಕೂಡ ಗಂಡ್ಮಗ ಅಲ್ಲ, ಹಾಗಾಗಿ ಇಲ್ಲಿ ಚರಣ್ ಕೂಡ ಅಳಿಯನ್ ಥರ ನಡ್ಕೊಳ್ಳೋದಿಲ್ಲ, ನಿನಗೂ ಕೂಡ ಗೊತ್ತದೆ. ಹಾಗಾಗಿ ನೀನೇ ಹೋಗಿ ಅವ್ರ ಜೊತೆ ಸ್ವಲ್ಪ ದಿನಗಳ ಕಾಲ ಇರ್ಬೋದಲ್ವ, ಅಪ್ಪ ಅಮ್ಮನ ಮನೆಗೆ ಭಾರ್ಗವಿಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಭಾರ್ಗವಿಗೆ ಈ ಒಂದು ವಿಷಯವನ್ನು ಅರ್ಜುನ್ ಕೂಡ ಹೇಳ್ತಾರೆ. ಇಲ್ಲಿ ಅಪ್ಪನ ಕೋಪ ಬಂದಿದೆ, ಸ್ವಲ್ಪ ದಿನ ಅವರಿಂದ ದೂರ ಇರೋದು ಒಳ್ಳೆಯದು ಅಂತ. ಹಾಗಾಗಿ ನಿಮ್ಮ ಮನೆಗೆ ಹೋಗೋಣ ಅಂತ ಭಾರ್ಗವಿ ಹೇಳಿದಾಗ ಅಪ್ಪನ ಕಂಡ್ರೆ ಮೊದಲೇ ಮಾವಂಗಾಗೋದಿಲ್ಲ. ಅಂಥದ್ರಲ್ಲಿ ನಾನೇನಾದರೂ ಈಗ ಈ ಮನೆ ಬಿಟ್ಟು ಆ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋದರೆ ಖಂಡಿತ ಅವ್ರ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತಲ್ವ ಅಂದಾಗ ಆ ರೀತಿ ಏನೂ ಆಗೋದಿಲ್ಲ, ಕಾಲ ಎಲ್ಲವನ್ನ ಕೂಡ ಸರಿ ಮಾಡುತ್ತೆ ಅಂತ ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು ಮನೆಯಿಂದ ಹೋಗೋಕ್ಕೆ ತೀರ್ಮಾನ ಮಾಡ್ಕೋತಾರೆ. ಈ ಕಡೆ ಅಪ್ಪನ ಆಶೀರ್ವಾದ ತಗೊಳ್ಳೋಕೆ ಹೋಗ್ತಾರೆ. ಬಟ್ ಅಪ್ಪ ಆಶೀರ್ವಾದ ಮಾಡೋದಿಲ್ಲ, ಕೊನೆಗೂ ಅಪ್ಪನ ಆಶೀರ್ವಾದ ತೆಗೆದುಕೊಳ್ತಾರೆ. ಇಲ್ಲಿ ಅಜ್ಜಿ ಆಶೀರ್ವಾದವನ್ನು ತಗೊಂಡು ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ತಂದೆ ಮನೆಗೆ ಹೋಗ್ತಾರೆ. ಅಲ್ಲಿ ರವೀಂದ್ರ ಭಟ್ಕಳ್ ಅವರು ತಮ್ಮ ಮಗಳು ಕೇಸಲ್ಲಿ ಗೆದ್ದಾಳೆ ಅಂತ ಹೇಳಿ ಇಡೀ ಜನಗಳಿಗೆ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ. ಅದೇ ಒಂದು ಸಂಭ್ರಮದಲ್ಲಿ ಭಾರ್ಗವಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಲಗೇಜ್ ತಗೊಂಡು ಅರ್ಜುನ್ ಮತ್ತು ಭಾರ್ಗವಿ ರವೀಂದ್ರ ಭಟ್ಕಳ್ ಅವರ ಮನೆಗೆ ಬರ್ತಾರೆ. ನಮ್ಮ ಭಾರ್ಗವಿನೇ ಬಂದು ಅಂತ ಎಲ್ಲ ಖುಷಿ ಪಡ್ತಾರೆ. ಬಟ್ ರವೀಂದ್ರ ಭಟ್ಕಳ್ ಅವ್ರಿಗೆ ಆತಂಕ ಆಗುತ್ತೆ. ಏನಪ್ಪ ಇದು ನನ್ನ ಮಗಳು ಯಾಕೆ ಗಂಡನ ಕರ್ಕೊಂಡು ಇಲ್ಲಿ ಬಂದ್ಬಿಟ್ಲು, ಹಾಗಿದ್ರೆ ಮನೆಯಲ್ಲಿ ಸಮಸ್ಯೆ ಆಗಿರಬಹುದಾ ಅಂತ ಹೇಳಿ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಮಾವ, ಏನೂ ಪ್ರಾಬ್ಲಮ್ ಆಗಿಲ್ಲ, ಭಾರ್ಗವಿ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಅದೇ ಕಾರಣಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಅರ್ಜುನ್ ಹೇಳಿದ್ರೆ ಇಲ್ಲಿ ಭಾರ್ಗವಿ ಕೂಡ ಹೌದು ಅಪ್ಪ, ಕೇಸ್ ಹೇಗೂ ಕೂಡ ಮುಗಿತಲ್ವಾ, ಹೊರಗಡೆ ಕರ್ಕೊಂಡು ಹೋಗಿ ಅಂತದ, ಹಾಗಾಗಿ ಅವರು ಈ ಮನೆಗೆ ಕರ್ಕೊಂಡು ಬರ್ತೀನಿ, ನಿಮ್ಮ ಅಪ್ಪನ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದರು ಅಷ್ಟೇ ಅಂತ ಹೇಳಿದಾಗ ಹಾಗಿದ್ರೆ ಸರಿ ಬನ್ನಿ ಅಂತ ಹೇಳಿ ಇಡೀ ಒಂದು ಕಾಲೋನಿ ಜನಗಳೇ ಆರತಿ ತೆಗೆದು ಭಾರ್ಗವಿಗೆ ಜೈಕಾರ್ಯವನ್ನು ಹಾಕಿ ಮನೆ ತುಂಬಿಸ್ಕೊತಾರೆ. ತದನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಆಗ ಅನ್ನಪೂರ್ಣವರು ಏನದು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ರ, ನಮ್ಮ ಮಗಳು ಮತ್ತು ಅಳಿಯ ಮನೆಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ ಅಂದಾಗ ಅದು ಹಾಗಲ್ಲ ಅನ್ನಪೂರ್ಣ, ಜಿ.ಪಿ. ಪಾಟೀಲ್ ಮಗ ಅರ್ಜುನ ಅಂಥದ್ರಲ್ಲಿ ಎಂಥ ಒಂದು ಶ್ರೀಮಂತಿಕೆಯಲ್ಲಿ ಬೆಳೆದಿರ್ತಾರೆ. ಅಂಥದ್ರಲ್ಲಿ ನಾವು ಈ ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ಅಂದರೆ ಅವ್ರಿಗೆ ಈ ಮನೆಗೆ ಅಡ್ಜಸ್ಟ್ ಆಗೋದೇ ಕಷ್ಟ ಆಗತ್ತೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅನ್ನಪೂರ್ಣವರು ಹೌದಲ್ವ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಪಾಪ ಎಷ್ಟು ಕಷ್ಟ ಆಯಿತು ಏನು ಅಂತ ಹೇಳಿ ಅನ್ನಪೂರ್ಣ ಕೂಡ ಅನ್ಕೋತಾರೆ. ಆದರೂ ಕೂಡ ನಾವು ಅವ್ರೇನಾದರೂ ಮೊದಲೇ ಬರ್ತೀನಿ ಅಂತ ಗೊತ್ತಿದ್ರೆ ಹೇಗೋ ವ್ಯವಸ್ಥೆಯನ್ನೆಲ್ಲ ಮಾಡ್ಕೋಬಹುದಿತ್ತು, ಇರೋ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ರವೀಂದ್ರ ಭಟ್ಕಳ್ ರೂಮಿಗೆ ಬಂದರೆ ಇಲ್ಲಿ ಅರ್ಜುನ್ ಪಂಚೆ ಹುಡ್ಕೋತಿರ್ತಾರೆ. ಪಂಚೆ ಹುಡ್ಕೊಳ್ಳೋದಕ್ಕೆ ಬರ್ತಾನೆ ಇರೋದಿಲ್ಲ. ಏನಿದು ಅಳಿ ಅಂದರೆ ನಿಮಗೆ ಪ್ಯಾಂಟ್ ಬೇಕು ಅಂತಂದರೆ ನಾನೇ ಭಾರ್ಗವಿ ಸ್ನೇಹಿತರಿಗೆ ಹೇಳಿ ತರಿಸ್ಕೊಡ್ತಿದ್ನಲ್ಲ, ಯಾಕೆ ಪಂಚೆ ಹಾಕೋತಿದ್ದೀರಾ ಅಂದಾಗ ನೀವು ಪಂಚೆ ಹಾಕೋತೀರಾ ಅಲ್ವ ಮಾವ, ಎಷ್ಟು ಚೆಂದ ಕಾಣ್ತೀರ ಗೊತ್ತಾ, ಅದೇ ರೀತಿ ನಾನು ಕೂಡ ನಿಮ್ಮ ರೀತಿಯೇ ಚೆಂದ ಕಾಣಬೇಕು ಅಂತಲೇ ಪಂಚೆ ಹಾಕ್ಕೊಂಡಿರ್ಬೋದು ಅಂತ ಅರ್ಜುನ್ ಹೇಳ್ತಾರೆ. ತದನಂತರ ಇಲ್ಲಿ ಅನ್ನಪೂರ್ಣ ಮತ್ತು ರವೀಂದ್ರ ಭಟ್ಕಳ್ ಅವರು ಬಂದಿದ್ದೆ ಬೇಜಾರು ಮಾಡ್ಕೋಬೇಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಇದೆ, ಆದರೆ ನೀವು ಅಂಥ ಶ್ರೀಮಂತರ ಮನೆಯಲ್ಲಿ ಬೆಳೆದಂಥ ಹುಡುಗ, ಶ್ರೀಮಂತಿಕೆಯಲ್ಲಿ ಇದ್ದವರು ಈ ಒಂದು ಮನೆಯಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗತ್ತೆ ಅಂದಾಗ ಏನು ಮಾವ ಮಾತಾಡ್ತಿದ್ರ, ಆ ರೀತಿ ಏನೂ ಅಲ್ಲ, ಆಸ್ತಿ ಅಂತಸ್ತು ಅದೆಲ್ಲ ಅಲ್ಲ, ಮನಸ್ಸು ಮುಖ್ಯ, ಪ್ರೀತಿ ಮುಖ್ಯ, ನನಗೇನೂ ಕೂಡ ಪ್ರಾಬ್ಲಮ್ ಇಲ್ಲ, ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಈ ಒಂದು ರೂಮಲ್ಲಿ ಮಂಚ ಇಲ್ಲ, ನಮ್ಮ ರೂಮಲ್ಲಿ ಮಂಚ ಇದೆ, ಅಲ್ಲಿ ಬಂದು ಮಲ್ಕೊಳ್ಳಿ, ಇಲ್ಲಿ ಬೇಡ ಅಂದಾಗ ಅಯ್ಯೋ ಮಾವ ಅದರಲ್ಲಿ ಏನದ, ನನಗೆ ನೆಲದ ಮೇಲೆ ಮಲ್ಕೊಳ್ಳೋದು ಚಾಪೆ ಮೇಲೆ ಮಲ್ಕೊಳ್ಳೋದು ಅಂದರೆ ಆಸೆ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ನಿಮ್ಗೇನಾದರೂ ಬೇಕಿದ್ರೆ ಕೇಳಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಮತ್ತು ಅನ್ನಪೂರ್ಣ ಅಲ್ಲಿಂದ ಹೋಗ್ತಾರೆ.
ತದನಂತರ ಇಲ್ಲಿ ಭಾರ್ಗವಿ ಬಂದಿದ್ದೆ. ಹೌದು ಅರ್ಜುನ್, ಅಪ್ಪ ಹೇಳಿದ ಮಾತು ನಿಜವಾಗ್ಲೂ ಸತ್ಯನ. ನೀವು ಎಷ್ಟು ಖುಷಿಯಿಂದ ಶ್ರೀಮಂತಿಕೆಯಲ್ಲಿ ಬೆಳೆದು ಬಂದವರು ಅಂಥದ್ರಲ್ಲಿ ಮನೇಲಿರೋದು ಕಷ್ಟ ಆಗುತ್ತಲ್ವ. ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ. ಅಪ್ಪ ಮಗನ ನಡುವೆ ನನ್ನಿಂದಾನೇ ಬೆರಕು ಉದ್ಭವ ಆಗೋಯ್ತು. ನಿಜಕ್ಕೂ ನನಗೆ ಪಾಪ ಪ್ರಜ್ಞೆ ಕಾಡ್ತಿದ್ದೆ. ಅಂದಾಗ ನೀವು ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ರ ಭಾರ್ಗವಿ? ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ. ಅಪ್ಪಂಗೆ ಕೋಪ ಇದೆ ಅಂತಾನೆ ತಾನೇ ನಾವಿಲ್ಲಿಗೆ ಬಂದಿರೋದು. ಖಂಡಿತ ಅವ್ರಿಗೆ ಕೋಪ ಕಡಿಮೆ ಆದಮೇಲೆ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ನಂಗೆ ಕತ್ತು ತುಂಬ ನೋಯ್ತಾ ಇದೆ, ದಿಮ್ ಬೇಕಿತ್ತು ಅಂದಾಗ ದಿಮ್ನ ತೊಗೊಂಡು ಬರ್ತೀನಿ ರೀ ಅಂತಾರೆ. ಯಾವುದೇ ದಿಮ್ ತಂದರೂ ನನಗೆ ಕಂಫರ್ಟ್ ಆಗೋದಿಲ್ಲ, ಈ ಮಡಿಲೇ ಕಂಫರ್ಟಬಲ್ ಅಂತ ಹೇಳಿ ಇಲ್ಲಿ ಭಾರ್ಗವಿ ಮಡಿಲಲ್ಲಿ ಮಲ್ಕೋತಾರೆ ಅರ್ಜುನ. ತದನಂತರ ಇತ್ತ ಕಡೆ ನಿಜಕ್ಕೂ ಕೂಡ ಬೃಂದಾ ಬಗ್ಗೆ ನಿರ್ಮಲಾ ಪಾಟೀಲ್ ಹಾಗೆ ಸಾಕ್ಷಿ ಅವ್ರಿಗೆ ಪ್ರೀತಿ ಆಗ್ಬಿಟ್ಟಿದೆ. ನಿಜವಾಗ್ಲೂ ಒಲವು ಶುರು ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲಿ ನಿರ್ಮಲಾ ಅವರು ಯಾವ ರೀತಿ ನಮ್ಮ ಮನೆ ಪರಿಸ್ಥಿತಿ ಆಗೋಯ್ತು ಅಂತ ಹೇಳಿ ಕೋಪ ಮಾಡ್ಕೊಂಡಿರ್ತಾರೆ. ಆಗ ಸಾಕ್ಷಿ ಇದಕ್ಕೆಲ್ಲ ಕಾರಣ ಭಾರ್ಗವಿನ. ಆ ಭಾರ್ಗವಿನೆಯಿಂದಾನೇ ಇಷ್ಟೆಲ್ಲ ಆಗಿತ್ತು. ನಮ್ಮ ಮಗ ಅರ್ಜುನ್ ಕೂಡ ಇದೇ ರೀತಿ ಅವಳ ಮಾತನ್ನು ಕಟ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಅನ್ಕೋತಿರ್ತಾರೆ. ಆಗ ಇಲ್ಲಿ ಬೃಂದಾ ಬಂದಿದ್ದ. ಖಂಡಿತವಾಗ್ಲೂ ನೀವು ಹೇಳ್ತಿರೋದು ನಿಜಾನೇ. ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು ಮನೆಯಿಂದ ಹೊರಟ್ಬಿಟ್ರು ಅಂದಾಗ ಇತ್ತ ಕಡೆ ನಿರ್ಮಲ ಅವರು ಭಾರ್ಗವಿ ಮಾತ್ರ ಹೋಗ್ಬೋದಿತ್ತಲ್ವ. ಅವಳು ಇನ್ನೇನೋ ಪಿತೂರಿ ಮಾಡಬೇಕು ಅಂದ್ಕೊಂಡಿದ್ದಾಳೆ. ನನ್ನ ಗಂಡಂಗೆ ಅವಮಾನ ಮಾಡಿ ಮರ್ಯಾದೆ ತೆಗ್ತಿದ್ದಾಳೆ ಅವಳು ಅಂತ ನಿರ್ಮಲಾ ಸಾಕ್ಷಿ ಹೇಳಿದಾಗ ಅವಳೇ ಹೋಗಬೇಕು ಅಂದರೆ ಜಸ್ಟ್ ಅವಳೇ ಹೋಗ್ಬೋದಿತ್ತು. ಬಟ್ ಅವಳ ಇಂಟೆನ್ಷನ್ ಬೇರೆ ಇದೆ. ತನ್ನ ಗಂಡನ್ನು ಅಪ್ಪನ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡಬೇಕು ಅನ್ನೋದು. ಅದೇ ಕಾರಣಕ್ಕೆ ಅರ್ಜುನ್ನ ಕೂಡ ಆಕೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಬೃಂದಾ ಹೇಳ್ತಾರೆ. ತದನಂತರ ನನಗೂ ಕೂಡ ನಿಮ್ಮಂಥ ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೀವು ನಿಜಕ್ಕೂ ಗ್ರೇಟ್ ಅತ್ತ. ಯಾಕೆ ಹೇಳಿ ಅರ್ಜುನ್ ನಿಮಗೆ ಅಷ್ಟೆಲ್ಲ ಅವಮಾನ ಮಾಡಿದ್ದಾನೆ. ನಿಜಕ್ಕೂ ಹೆಂಡತಿ ಸರ್ಗನ ಇಟ್ಕೊಂಡು ಅಪ್ಪ ಅಮ್ಮ ಎಲ್ಲರನ್ನ ಕೂಡ ವಿರೋಧ ಕಟ್ಕೊಂಡು ಅಪ್ಪನ ವಿರುದ್ಧ ನಿಂತು ಅಪ್ಪನ್ನೇ ಸೋಲಿಸ್ಬಿಟ್ಟ. ಆದರೂ ಕೂಡ ಅವನ ಬಗ್ಗೆ ಉಳಿತಾನೆ ಯೋಚನೆ ಮಾಡ್ತಿದ್ರ ಅಲ್ವಾ. ನಿಮ್ಮಂಥ ಅಮ್ಮ ನನಗೂ ಸಿಕ್ಕಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ಬೃಂದಾ ಹೇಳಿದಾಗ ಅದಕ್ಕೆ ಯಾಕೆ ಆ ರೀತಿ ಅನ್ಕೋತೀಯ, ನಿಮ್ಮ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿದ್ವಿ. JP ಪಾಟೀಲ್ ಹೇಳಿದಾಗಲೇ ಅವರು ನಂಬಿಕೆ ಇಟ್ಟಾಗಲೇ ನಾವು ನಿಮ್ಮನ್ನು ನಂಬಬೇಕಾಗಿತ್ತು. ತಪ್ಪು ಮಾಡಿಬಿಟ್ಟಿವಿ. ಇನ್ನು ಮುಂದೆ ನಾವು ನಿನಗಿದ್ದೀವಿ, ನಾವು ನಿನ್ನ ಸುಸಿ ಅಂತ ಮನಪೂರ್ವಕವಾಗಿ ಒಪ್ಕೊಂಡಿದ್ವಿ ಅಂತ ನಿರ್ಮಲ ಮತ್ತು ಸಾಕ್ಷಿ ಹೇಳ್ತಾರೆ. ಈ ಕಡೆ ಬೃಂದಾಗೆ ಖುಷಿ ಆಗಿಬಿಡುತ್ತೆ. ತದನಂತರ ಆತ ಕಡೆ ಭಾರ್ಗವಿ ಸ್ನೇಹಿತರು ಹರಳಿಕಟ್ಟೆ ಹತ್ರ ಕೂತು ಯಾವುದೋ ಕಳ್ಳ ಬಂದಿದ್ದಾನಂತೆ, ವಿಧ ವಿಧ ವೇಷದಲ್ಲಿ ಬರ್ತಾನಂತ ಪೇಪರಲ್ಲಿ ಓದ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಶ್ರೀಮಂತ್ ಅವರು ಬರ್ತಾರೆ. ಶ್ರೀಮಂತ್ ಅವರನ್ನು ನೋಡದೆ ಇವನೇ ಇರಬೇಕು ಆ ಕಳ್ಳ ಅಂತ ಅನ್ಕೋತಿದ್ದಾರೆ. ಭಾರ್ಗವಿ ಮನೆಯನ್ನು ಕೇಳ್ತಿದ್ದಾಗೆ ಭಾರ್ಗವಿ ಮನೆ ಕಳ್ತನಕ್ಕೆ ಹೋಗ್ತಿದ್ದಾನೆ ಅನ್ಸುತ್ತೆ. ಮೊದಲು ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರಿಗೆ ಹೇಳಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಇತ್ತ ಕಡೆ ವಿಕ್ಕಿಗೆ ಜೈಲಲ್ಲಿ ಇರೋದು ಕಷ್ಟ ಆಗ್ತದೆ. ಅದೇ ಕಾರಣಕ್ಕೆ ಅಲ್ಲೇ ಇದ್ದಂಥ ತಮ್ಮ ಕಡೆ ಇನ್ಸ್ಪೆಕ್ಟರ್ನ ಕರ್ತದೆ. ನನಗೆ ಈ ಊಟ ಬೇಡ, ಬಿರಿಯಾನಿ ಬೇಕು, ಹಾಗೆ ಹೀಗೆ ಅಂತಾರೆ. ಬಟ್ ಕಷ್ಟ ಆಗುತ್ತೆ ಸರ್. ಇನ್ಸ್ಪೆಕ್ಟರ್ ಕೇಳಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ, ದುಡ್ಡು ಯಾಕೆ ಕೊಟ್ಟಿಟ್ಕೊಂಡಿದ್ವಿ, ಸುಮ್ಮನೆ ನಂಗೆ ಏನು ಬೇಕೋ ಅದನ್ನು ಮಾಡು ಅಂತ ವಿಕ್ಕಿ ಹೇಳ್ತಾರೆ. ಇಲ್ಲ ಸರ್ ಆಗೋದಿಲ್ಲ, ಇದನ್ನೇ ತಿನ್ನಿ ಸರ್ ಅಂತ ಹೇಳ್ತಾರೆ. ಜೊತೆಗೆ ಆ ಸೆಲ್ಲಿಂದ ಕೂಡ ಬೇರೆ ಸೆಲ್ಗೆ ಹಾಕುವಂದಾಗ ಅದು ಕೂಡ ಸಾಧ್ಯ ಇಲ್ಲ ಅಂತಾರೆ. ವಿಕ್ಕಿ ನಿಜಕ್ಕೂ ಕೂಡ ಕುಪಿತರಾಗಿದ್ದಾರೆ, ಕುಸಿದು ಹೋಗಿದ್ದಾರೆ. ಇತ್ತ ಕಡೆ ಬೃಂದಾ ಶಕ್ತಿ ಪ್ರಸಾದ್ ಹಾಗೆ ವಂದನನ ಭೇಟಿ ಮಾಡಿದ್ದಾರೆ. ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ಕಾರಣ ಭಾರ್ಗವಿ. ಆ ಭಾರ್ಗವಿ ವಿರುದ್ಧ ಹೇಗೆ ಸೈಟ್ ತೀರಿಸ್ಕೋಬೇಕು ಅನ್ನೋದು ನನಗೆ ಗೊತ್ತದ. ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ದೇವಸ್ಥಾನಕ್ಕೆ ಭಾರ್ಗವಿ ಅಪ್ಪ ಅಮ್ಮನ ಜೊತೆ ಬಂದಿದ್ದಾಳೆ. ಅಮ್ಮ ಇನ್ನು ಮುಂದೆ ನನ್ನ ಮತ್ತೊಂದು ಗುರಿ ಏನು ಗೊತ್ತಾ, ಅಪ್ಪನ ಕೋರ್ಟ್ ಹಾಕಿಸಿ ಮತ್ತೆ ಕೋರ್ಟ್ ಕರ್ಕೊಂಡು ಬಂದು ವಾದ ಮಾಡಿಸೋದು, ಜೊತೆಗೆ ಅತ್ತೆಗೆ ನ್ಯಾಯ ಕೊಡಿಸೋದೇ ಆಗಿದೆ. JP ಪಾಟೀಲ್ ಮಾಡಿರೋ ಅನ್ಯಾಯಕ್ಕೆ ಸರಿಯಾದ ಉತ್ತರವನ್ನು ಕೊಡಿಸ್ತೀನಿ ನಾನು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಹಾಗಿದ್ರೆ ಮತ್ತೆ JP ಪಾಟೀಲ್ ಮನೆಗೆ JP ಸೊಕ್ಕನ್ನು ಮುರಿಯೋದಕ್ಕೆ ಮತ್ತೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಅನ್ನೋದನ್ನು ಕಾದು ನೋಡಬೇಕಿದೆ.